ವೋಚರ್ ಕೊಡ್ತಾರೆ. ಸೊ ನಾವು ಇದನ್ನು ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಸೂಪರ್ ಮಾರ್ಕೆಟಲ್ಲಿ ಏನಾದ್ರು ಬೈ ಮಾಡ್ಬೋದು. ಎರಡು ಮನೆ, ಮೈಸೂರಲ್ಲಿ 2 ಸೈಟ್ ತೊಗೊಳ್ಳೋಣ, ಓಕೆನಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಬಂದು ಇವತ್ತು ಆಸ್ಟ್ರೇಲಿಯಾದಲ್ಲಿ ಗುಜ್ರಿ ಅಂಗಡಿಗೆ ಹೋಗ್ತಾ ಇದ್ದೀನಿ. ಇನ್ ದ ಸೆನ್ಸ್ ರಿಸೈಕ್ಲಿಂಗ್ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಇದು ನಾನು ಇದು ಬಂದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ಅಲ್ಲಿ ಏನೆಲ್ಲ ಎಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಜಸ್ಟ್ ರ್ಯಾಂಡಮ್ ಆಗಿ ನಾನು ಇಷ್ಟು ದಿನ ಏನೇನು ಯೂಸ್ ಮಾಡಿದೆ, ಲೈಕ್ ವಾಟರ್ ಬಾಟಲ್ಸ್ ಇರ್ಬೋದು, ಜ್ಯೂಸ್ ಬಾಟಲ್ಸ್, ಇದನ್ನಷ್ಟೇ ಕಲೆಕ್ಟ್ ಮಾಡಿ ಡಂಪ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಇವಾಗ ಹೋಗಿ ಕೊಟ್ಟು ಬರಬೇಕು. ಆಲ್ಮೋಸ್ಟ್ 1.5 ಮಂತಿಂದ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ತೋರಿಸ್ತೀನಿ ಎಷ್ಟು ಕಲೆಕ್ಟ್ ಆಗಿದೆ ಅಂತ. ಇಲ್ಲಿ ಎಷ್ಟೊಂದು ರಿಸೈಕ್ಲಿಂಗ್ ಸೆಂಟರ್ಸ್ ಇದೆ. ಸೊ ನನಗೆ ಹತ್ರ ಆಗಿರೋ ಏರಿಯಾ ಬಂದು ಬೆಲ್ಮೌಂಟ್ ಅಂತ. ಅಲ್ಲಿ ಹೋಗಿ ಕೊಟ್ಟು ಬರಬೇಕು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಯಾವ ರೀತಿ ಇದೆ ಪ್ರೊಸೀಜರ್ ಇಲ್ಲಿ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಎಲ್ಲ ಬಾಟಲ್ಸ್ನು ಇಲ್ಲಿ ಬಿನ್ ಕವರ್ಸ್ಗೆ ಹಾಕಿ ಬಾಲ್ಕನಿಲಿ ಡಂಪ್ ಮಾಡಿಬಿಟ್ಟಿದ್ದೀನಿ. ಸೊ ಫುಲ್ಲು ಮಳೆ ಬಿಸಿಲಲ್ಲಿ ಎಲ್ಲ ನೆಂದು ಬೆಂದೋಗಿದೆ. ಫೈನಲಿ ಇವತ್ತು ಈ ಬಾಟಲ್ಸ್ಗೆಲ್ಲ ಮುಕ್ತಿ ಸಿಗ್ತಾ ಇದೆ. ನಾನು ಹಾಗೆ ಹೇಳ್ದಂಗೆ ಇಲ್ಲಿ ರಿಸೈಕ್ಲಿಂಗ್ ಸೆಂಟರ್ಸಲ್ಲಿ ಯಾವ ರೀತಿ ಪ್ರೊಸೀಜರ್ ಅಂತ ನನಗೂ ಐಡಿಯಾ ಇಲ್ಲ. ಸೊ ಇವಾಗ ಹೋಗಿ ಚೆಕ್ ಮಾಡಬೇಕು. ಇವ್ರ ಕಾನ್ಸೆಪ್ಟ್ ಬಂದು ತುಂಬಾ ಸಿಂಪಲ್. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಏನಿಲ್ಲ, ನಾವು ಇವಾಗ ಬಾಟಲ್ಸ್ನ ಎಲ್ಲಂದ್ರಲ್ಲಿ ಥ್ರೋ ಮಾಡಬಾರ್ದು, ಎನ್ವಿರಾನ್ಮೆಂಟ್ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಯಾವುದೇ ಬಾಟಲ್ಸ್ನ ಪರ್ಚೇಸ್ ಮಾಡಿದ್ರು ಫಸ್ಟೇ ನಮ್ಮ ಹತ್ರ ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡಿರ್ತಾರೆ. ಅದನ್ನು ಆ ಬಾಟಲ್ಸ್ನ ಯೂಸ್ ಆದಮೇಲೆ ತೊಗೊಂಡು ಬಂದು ನಾವು ಈ ರಿಸೈಕ್ಲಿಂಗ್ ಬಿನ್ಗೆ ಹಾಕೋದ್ರಿಂದ ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿರೋ ಎಕ್ಸ್ಟ್ರಾ ಅಮೌಂಟ್ನ ನಮಗೆ ರೀಫಂಡ್ ಮಾಡ್ತಾರೆ. ಮೀನ್ಸ್ ಲೈಕ್ ಅನ್ನೆಸೆಸರಿ ಪ್ಲಾಸ್ಟಿಕ್ ಐಟಮ್ಸ್ ಎನ್ವಿರಾನ್ಮೆಂಟಲ್ಲಿ ಯಾರು ಥ್ರೋ ಮಾಡಲ್ಲ ಅನ್ನೋ ಕಾರಣಕ್ಕೆ ಈ ಕಾನ್ಸೆಪ್ಟನ್ನ ನಮ್ಮ ದೇಶದಲ್ಲೂ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಅದನ್ನು ಫಾಲೋ ಮಾಡೋದಿಲ್ಲ. ಅಟ್ಲೀಸ್ಟ್ ನಮ್ಮ ಅಮೌಂಟ್ ನಮಗೆ ವಾಪಸ್ ರೀಫಂಡ್ ಆಗುತ್ತೆ ಅನ್ನೋ ಕಾರಣಕ್ಕಾದರೂ ಅದನ್ನು ತೊಗೊಂಡೋಗಿ ರಿಸೈಕ್ಲಿಂಗ್ ಬಿನ್ಗೆ ಹಾಕ್ತೀವಿ. ಆ್ಯಂಡ್ ನಮ್ಮದು ಎಷ್ಟು ಬಾಟಲ್ಸ್ ಅಕ್ಸೆಪ್ಟ್ ಆಯಿತು ಆ್ಯಂಡ್ ನಮಗೆ ಎಷ್ಟು ರಿಫಂಡ್ ಬರುತ್ತೆ ಅನ್ನೋದು ಆ ಡಿಸ್ಪ್ಲೇಯಲ್ಲಿ ಬರ್ತಾ ಇರುತ್ತೆ. ಲಾಸ್ಟಲ್ಲಿ ಎಲ್ಲ ಬಾಟಲ್ಸು ನಾವು ರಿಸೈಕ್ಲಿಂಗ್ ಬಿನ್ಗೆ ಹಾಕಿದ್ಮೇಲೆ ಆ ವೋಚರ್ನ ನಾವು ಜಸ್ಟ್ ಪ್ರಿಂಟ್ ತೊಗೊಳ್ಬೇಕು. ನಮ್ಗೆ ಅಮೌಂಟ್ ಅಲ್ಲಿ ಕೊಡಲ್ಲ, ನಾವು ಬೇರೆ ಕಡೆ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫೈನಲಿ ನಮ್ಮ ಐಟಮ್ಸ್ನೆಲ್ಲ ಡ್ರಾಪ್ ಮಾಡಿ ಬಂದಿದ್ದಾಯಿತು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ನಮ್ಮಲ್ಲಿ ಥರ ಯಾರು ಇರ್ತಾರೆ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಐಟಮ್ಸ್ನ ಅಂತ. ಬಟ್ ಅಲ್ಲಿ ಸೆಲ್ಫ್ ಸರ್ವ್ ಕಿಯಾಸ್ಕ್ ಇದ್ದಿದ್ದು. ಅಂದರೆ ಇವಾಗ ಜಸ್ಟ್ ಆ ಮೆಷಿನ್ಗೆ ನಮ್ಮ ಐಟಮ್ಸ್ನ ಡ್ರಾಪ್ ಮಾಡೋದು. ಸೊ ಡ್ರಾಪ್ ಆ್ಯಂಡ್ ಗೋ ಸರ್ವಿಸ್ ಥರ. ಸೊ ಫೈನಲ್ ಆಗಿ ಅದೆಲ್ಲ ಡ್ರಾಪ್ ಆದಮೇಲಿಂದ ನಮಗೆ ಅಲ್ಲಿ ಅಮೌಂಟ್ ಕೊಡಲ್ಲ, ಅದ್ರ ಬದಲು ವೋಚರ್ ಥರ ಈ ರೀತಿ ವೋಚರ್ ಕೊಡ್ತಾರೆ. ಸೊ ನಾವು ಇದನ್ನು ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಸೂಪರ್ ಮಾರ್ಕೆಟಲ್ಲಿ ಏನಾದ್ರು ಬೈ ಮಾಡ್ಬೋದು. ಅದು ಬಿಟ್ಟರೆ ಬೇಕಾದರೆ ಕ್ಯಾಶ್ ಬೇಕು ಅಂದರೆ ನಾವು ಅಲ್ಲೇ ಕಲೆಕ್ಟ್ ಮಾಡ್ಕೋಬೋದಂತೆ. ಸೊ ಇವಾಗ ಯಾವ್ದಾದ್ರು ಸೂಪರ್ ಮಾರ್ಕೆಟ್ಗೆ ಹೋಗಿ ಅಮೌಂಟ್ನ ಡ್ರಾ ಮಾಡ್ಕೊಳ್ಳೋಣ. ಏನ್ ತಗೊಳ್ಳೋಣ ಇವಾಗ ಬಂದಿರೋ ಅಮೌಂಟಲ್ಲಿ? ಕೇಳೋದೇ ಇಲ್ಲ, ಏನಂದೆ ಇನ್ನೊಂದ್ಸಲ ಹೇಳು. ಆಸ್ಟ್ರೇಲಿಯಾದಲ್ಲಿ 2 ಮನೆ, ಮೈಸೂರಲ್ಲಿ 2 ಸೈಟ್ ತೊಗೊಳ್ಳೋಣ, ಓಕೆನಾ? ಅಲ್ಲ, ತಿನ್ನಕ್ಕೇನು ತಗೊಳ್ಳೋಣ ಅಂತ ಕೇಳಿದ್ರು. ಅದಕ್ಕೆ ಏನಾದ್ರು ಬಂದರೆ ತೊಗೊಳ್ಳೋಣ. $300 ಖರ್ಚಾಗಿರೋದು ಅದಕ್ಕೆ.
ಕಾಫಿ ಬರ್ಬೋದು, ಕಾಫಿ ಕುಡಿಯೋಣ ಬಾ. ಕಾಫಿನಾ? ಏನು ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋಗೋಣ. ಸರಿ ಆಯಿತು ಬಾ, ನಾಳೆ ಬೆಳಿಗ್ಗೆ ತಿಂಡಿ ಕರ್ಕೊಂಡು ಓಕೆ. The next day. ಎಷ್ಟು ಹುಡ್ಕಿದ್ರು ಏನೂ ಸಿಗಲ್ಲ ಬಿಡು ಪ್ರಿಯಾ. ಇಲ್ಲ, ಅಷ್ಟು ಅಮೌಂಟ್ಗೆ ಏನಾದ್ರು ಸಿಗುತ್ತೇನೋ ಅಂತ ನೋಡ್ತಾ ಇದ್ದೆ ಅಷ್ಟೇ. ಏನು ಬರಲ್ಲ, ಅಲ್ಲಿ ಕಾಫಿ ಅಥವಾ ಟೀ ಬರ್ಬೋದು ನೋಡು. ಹೌದು, ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೈಸೂರಲ್ಲಿ 650 ರುಪೀಸ್ ಇದ್ದರೆ ಆಲ್ಮೋಸ್ಟ್ ಇಬ್ರಿಗೆ ಆರಾಮ್ಸೆ ತಿಂಡಿ ಆಗ್ಬಿಡುತ್ತೆ ತಾನೇ. ಇಲ್ಲಿ 650 ರುಪೀಸ್ಗೆ ಬರೀ 2 ಕಾಫಿ ಅಷ್ಟೇ. ಆಯಿತು ಬಿಡು, ಹೋಗ್ಲಿ ಸಾಕು ನೋಡಿದ್ದು. ನಿಂಗೆ ಏನು ಬೇಕು ತಗೋ, ಆಯಿತು. ಅದು ಬಂದಿದ್ರಲ್ಲಿ ಕಾಫಿ ತಗೋ, ಮಿಕ್ಕಿದ್ದು ನಾನು ಕೊಡಿಸ್ತೀನಿ ಓಕೆನಾ? ಏನು ಖುಷಿ ಹತ್ತೀನಿ. ಗುಜ್ರಿ ಕಾಫಿ. ಗುಜ್ರಿ ಕಾಫಿನಾ? ಅಲ್ಲ, ಗುಜ್ರಿ ದುಡ್ಡಲ್ಲಿ ಬಂದಿರೋ ಗುಜ್ರಿ ಕಾಫಿ.